ಒಬ್ಬ ಸೌವಾರ್ತಿಕನು ಬೇರೆಯವರು ಹಾಕಿದ ಅಸ್ತಿವಾರದ ಮೇಲೆ ಕಟ್ಟಲು ಇಷ್ಟಪಡಬಾರದು. ಸುವಾರ್ತೆ ಸಿಕ್ಕದ ಕಡೆಗೆ ಅವನು ಹೋಗಬೇಕು. ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಕಾರ್ಯಕ್ರಮವನ್ನು ವೀಕ್ಷಿಸಿ ಕರೆ ಮಾಡಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆಗಳು. ಪ್ರಿಯರೇ, ತಮ್ಮನ್ನು ತಮ್ಮೊಂದಿಗೆ ಹೋಲಿಸಿಕೊಂಡು ತೃಪ್ತಿ ಪಡುವವರು, ಹೆಚ್ಚಳ ಪಡುವವರು ಇಂತಹ ವಿಷಯಗಳನ್ನು ಏನು ಹೇಳ್ತದೆ? ಬನ್ನಿ, ಇವತ್ತು ದೇವರ ವಾಕ್ಯಗಳನ್ನು ಅಭ್ಯಾಸ ಮಾಡಿ ಸತ್ಯವನ್ನು ತಿಳಿದುಕೊಳ್ಳೋಣ. ಈಗ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 10ನೇ ಅಧ್ಯಾಯ 11 ಮತ್ತು 12ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅಂಥವರು ನಾವು ದೂರದಲ್ಲಿರುವಾಗ ಪತ್ರಿಕೆಗಳ ಮೂಲಕ ಮಾತಿನಲ್ಲಿ ಎಂಥವರಾಗಿದ್ದೇವೋ, ಹತ್ತಿರದಲ್ಲಿರುವಾಗ ಕಾರ್ಯದಲ್ಲಿ ಅಂಥವರಾಗಿಯೇ ಇದ್ದೇವೆಂದು ತಿಳಿದುಕೊಳ್ಳಿರಿ. ತಮ್ಮನ್ನು ತಾವೇ ಹೊಗಳಿಕೊಳ್ಳುವ ಕೆಲವರಲ್ಲಿ ನಮ್ಮನ್ನು ಸೇರಿಸಿಕೊಳ್ಳುವುದಕ್ಕಾಗಲಿ ಅವರಿಗೆ ಹೋಲಿಸಿಕೊಳ್ಳುವುದಕ್ಕಾಗಲಿ ನಮಗೆ ಧೈರ್ಯ ಸಾಲದು. ಅವರಂತೂ ತಮ್ಮೊಳಗೆ ತಮ್ಮನ್ನು ಅಳತೆ ಮಾಡಿಕೊಂಡು ತಮಗೆ ಹೋಲಿಸಿಕೊಂಡು ವಿವೇಕವಿಲ್ಲದವರಾಗಿದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಹಾಸ್ಯದ ತುಣುಕೊಂದನ್ನು ಹೇಳುತ್ತಾನೆ. ಅನೇಕರು ತಮ್ಮನ್ನು ತಮ್ಮೊಂದಿಗೆ ಹೋಲಿಸಿಕೊಂಡು ಬಿಡುತ್ತಾರೆ. ಇದೇ ಕಾರಣದಿಂದಾಗಿ ನಮ್ಮ ಸಭೆಗಳಲ್ಲಿ ಅನೇಕರು ತಾವು ವಿಶೇಷ ವ್ಯಕ್ತಿಗಳೆಂದು ಭಾವಿಸಿಕೊಳ್ಳುತ್ತಾರೆ. ತಾವು ನಿಜವಾಗಿಯೂ ಉತ್ತಮವಾದ ಎದ್ದು ಕಾಣುವ ಆತ್ಮೀಕ ಕ್ರೈಸ್ತರೆಂದು ಎಂದೆಣಿಸುತ್ತಾರೆ. ಯಾಕಂದರೆ ತಮ್ಮನ್ನು ತಮ್ಮದೇ ಗುಂಪಿನ ಇತರರೊಂದಿಗೆ ಹೋಲಿಸಿಕೊಳ್ಳುತ್ತಾರೆ. ನಾವು ಉಪಯೋಗಿಸಬೇಕಾದ ಅಳತೆಗೋಲು ಅದಲ್ಲ. ಈ ದಿನಗಳ ದುರಂತ ಇದೇ ಆಗಿದೆ. ಒಬ್ಬನು ತಣ್ಣಗಾದ ಸ್ಥಿತಿಯ ಸಭೆಯಲ್ಲಿದ್ದು ತಾನು ತಣ್ಣಗಾಗಿ ಹೋಗಿದ್ದರೂ ಅದನ್ನು ತಿಳಿಯದೇ ಇರಬಹುದು. ಯಾಕೆಂದರೆ ಅವನು ತನ್ನ ಸುತ್ತಲಿನ ತಣ್ಣಗಾದ ಕ್ರೈಸ್ತರೊಂದಿಗೆ ತನ್ನನ್ನು ಹೋಲಿಸಿಕೊಳ್ಳುತ್ತಾನೆ. ನಮಗೆ ಸವಾಲನ್ನೊಡ್ಡಬಲ್ಲ ಕ್ರೈಸ್ತರು ನಮ್ಮ ಸುತ್ತಲೂ ಇರಬೇಕಾಗಿದೆ. ಅನೇಕ ಕ್ರೈಸ್ತರು ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ಪಂಗಡಗಳಲ್ಲಿದ್ದುಕೊಂಡು ತಮ್ಮಲ್ಲಿ ತಾವೇ ತೃಪ್ತಿ ಪಟ್ಟುಕೊಳ್ಳುತ್ತಾರೆ. ಯಾಕಂದರೆ ಅವರೆಲ್ಲರೂ ಒಂದೇ ಸ್ಥಿತಿಯಲ್ಲಿರುತ್ತಾರೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ನಾವಾದರೂ ಮೇರೆ ದಪ್ಪಿ ಹೊಗಳಿಕೊಳ್ಳದೆ ದೇವರು ನಮಗೆ ನೇಮಿಸಿದಂತಹ ಮೇರೆಯೊಳಗಿದ್ದು ಹೊಗಳಿಕೊಳ್ಳುತ್ತೇವೆ. ಈ ಮೇರೆಯೊಳಗಿದ್ದು ನಿಮ್ಮ ಪರ್ಯಂತರಕ್ಕೂ ಬಂದಿದ್ದೇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದ ವಿಶ್ವಾಸಿಗಳ ದೂರು ಏನೆಂದರೆ ಪೌಲನು ತಮ್ಮನ್ನು ಕಾಣಲು ಬರಲಾರನೆಂಬುದೇ. ಅವನು ಬೇರೆಯವರೊಂದಿಗೆ ಸಮಯ ಕಳೆಯುತ್ತಾನೆ, ಆದರೆ ತಮ್ಮನ್ನು ನೋಡಲು ಕೊರಿಂಥಕ್ಕೆ ಬರುವುದಿಲ್ಲವೆಂಬುದೇ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಎಷ್ಟು ಮಂದಿ ಕ್ರೈಸ್ತರು ತಮ್ಮ ಸಭಾಪಾಲಕರು ತಮ್ಮನ್ನು ಸಂದರ್ಶಿಸುವುದೇ ಇಲ್ಲವೆಂದು ಟೀಕಿಸುವುದಿಲ್ಲ. ಅವರು ತಮ್ಮನ್ನು ಹೆಚ್ಚು ಹೆಚ್ಚು ಭೇಟಿ ಮಾಡಬೇಕೆಂದು ಆಶಿಸುತ್ತಾರೆ. ಪ್ರಿಯರೇ, ಒಬ್ಬ ಸಭಾಪಾಲಕರು ಈ ರೀತಿ ಕೆಲವರನ್ನೇ ಮುದ್ದು ಮಾಡುತ್ತಾ ಇರುವುದಾದರೆ ಅವರು ಕರ್ತನ ಸಮಯವನ್ನು ವ್ಯರ್ಥಗೊಳಿಸುತ್ತಾರೆ. ಅವರು ನಿಜವಾಗಿ ಸಹಾಯದ ಅಗತ್ಯತೆಯಲ್ಲಿರುವವರ ಸಂಗಡ ಸಮಯ ಕಳೆಯಬೇಕಾಗಿದೆ ಮತ್ತು ಅವರು ದೇವರ ವಾಕ್ಯದೊಂದಿಗೆ ಸಮಯ ಕಳೆಯಬೇಕಾಗಿದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 10ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಾವು ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಾ ಇತರರಿಗಿಂತ ಮೊದಲು ನಿಮ್ಮ ಬಳಿಗೆ ಬಂದದರಿಂದ ನಿಮ್ಮ ಮೇಲೆ ಅಧಿಕಾರವಿಲ್ಲದವರಂತೆ ಮೇರೆಯನ್ನು ಅತಿಕ್ರಮಿಸಿದವರಲ್ಲ. ನಾವು ಮೇರೆ ದಪ್ಪಿ ಮತ್ತೊಬ್ಬರ ಪ್ರಯಾಸದ ಫಲಗಳನ್ನು ತಕ್ಕೊಂಡು ಇವು ನಮ್ಮವು ಎಂದು ಹಿಗ್ಗುವವರಲ್ಲ. ಆದರೆ ನಿಮ್ಮ ನಂಬಿಕೆಯು ಹೆಚ್ಚಿದ ಹಾಗೆಲ್ಲ ನಿಮ್ಮ ಮೂಲಕ ನಮ್ಮ ಮೇರೆಯೊಳಗೆ ಇನ್ನೂ ಅಭಿವೃದ್ಧಿ ಹೊಂದಿ ನಿಮಗೆ ಆಚೆಯಿರುವ ಸೀಮೆಗಳಲ್ಲಿ ಸುವಾರ್ತೆಯನ್ನು ಸಾರುವೆವೆಂಬ ನಿರೀಕ್ಷೆ ನಮಗುಂಟು. ಮತ್ತೊಬ್ಬರ ಮೇರೆಯಲ್ಲಿ ಸಿದ್ಧವಾಗಿ ನಮಗೆ ಸಿಕ್ಕಿದ ಫಲವನ್ನು ಕುರಿತು ನಾವು ಹೆಚ್ಚಳ ಪಡುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ,
ತಾನು ಅವರ ಪಾಲಿಗೆ ಮೊದಲು ಬಂದವನೆಂಬುದನ್ನು ಅವರ ನೆನಪಿನಲ್ಲಿಡಬೇಕೆಂದು ಪೌಲನು ಹೇಳುತ್ತಾನೆ. ಅವರಿಗೆ ಸುವಾರ್ತೆಯನ್ನು ಮೊದಲಾಗಿ ತಂದವನು ಅವನೇ. ಅದಕ್ಕೋಸ್ಕರ ಅವನು ತನ್ನ ಊರಿನಿಂದ ತುಂಬಾ ದೂರ ಪ್ರಯಾಣ ಮಾಡಬೇಕಾಯಿತು. ಇದು ಅವರಲ್ಲಿಗೆ ಬಂದು ಅವರ ಸಭೆಯ ಸಭಾಪಾಲಕನಾಗಿ ಇರಲಿಕ್ಕಲ್ಲ. ಅವನು ಸೌವಾರ್ತಿಕನಾಗಿರಲು ಕರೆಯಲ್ಪಟ್ಟವನು. ಒಂದು ಕಡೆಯಿಂದ ಕೆಲಸ ಪ್ರಾರಂಭಿಸಿದ ಬಳಿಕ ಅವನು ಮುಂದಕ್ಕೆ ಹೋಗಬೇಕು. ಅವನು ಯಾವಾಗಲೂ ಹೊಸ ಸ್ಥಳಗಳಿಗೆ ಹೋಗಬೇಕಾಗಿತ್ತು. ಇನ್ನೊಬ್ಬರ ಅಸ್ತಿವಾರದ ಮೇಲೆ ಅವನು ಎಂದೂ ಕಟ್ಟಲಿಲ್ಲ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 10ನೇ ಅಧ್ಯಾಯ 17 ಮತ್ತು 18ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ. ತನ್ನನ್ನು ತಾನೇ ಹೊಗಳಿಕೊಳ್ಳುವವನು ಯೋಗ್ಯನಲ್ಲ. ಕರ್ತನು ಯಾರನ್ನು ಹೊಗಳುತ್ತಾನೋ ಅವನೇ ಯೋಗ್ಯನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕರ್ತನ ಪ್ರಶಂಸೆಗಾಗಿ ನಾವು ಆತನ ಮುಂದೆ ನಿಲ್ಲುತ್ತೇವೆ. ಇದು ನಿಜವಾಗಿ ನಮಗೊಂದು ಎಚ್ಚರಿಕೆಯ ಮಾತಾಗಿದೆ. ಒಬ್ಬನಿಗೆ ದೇವರಿಂದ ಹೊಂದಿದ ಕರೆ ಏನೆಂದು ತಿಳಿಯದ ಯಾರನ್ನೂ ಟೀಕಿಸಬೇಡಿರಿ. ಒಬ್ಬನಿಗೆ ವೈಯಕ್ತಿಕ ಸಂದರ್ಶನ ಮಾಡುವ ವರವಿರಬಹುದು, ಇನ್ನೊಬ್ಬನಿಗೆ ಪ್ರಸಂಗ ಮಾಡುವ ವರವಿರಬಹುದು. ಪ್ರಸಂಗದ ವರವಿರುವ ಒಬ್ಬಾತನನ್ನು ಟೀಕಿಸದೆ ಅವನಿಗೆ ತನ್ನ ಸಂದೇಶಗಳನ್ನು ಸಿದ್ಧಪಡಿಸಿಕೊಳ್ಳುವ ಸಮಯ ಒದಗಿಸು. ಅವನು ಅದನ್ನು ಮಾಡುತ್ತಿರುವುದಾದರೆ ಅವನು ನಿನ್ನನ್ನು ಭೇಟಿ ಮಾಡುವುದರಲ್ಲಿ ತನ್ನ ಸಮಯವನ್ನು ಕಳೆಯುವುದಕ್ಕಾಗುವುದಿಲ್ಲ. ಇನ್ನೊಬ್ಬನು ಒಳ್ಳೆಯ ಪ್ರಸಂಗಿಯಾಗಿರಲಿಕ್ಕಿಲ್ಲ, ಆದರೆ ವ್ಯವಸ್ಥೆ ಮಾಡುವುದರಲ್ಲಿ ಒಳ್ಳೆಯವನಾಗಿರಬಹುದು. ಅದು ಅವನಿಗೆ ಇರುವ ವರವಾಗಿದೆ. ಒಬ್ಬ ವ್ಯಕ್ತಿಗೆ ಇರುವ ವರವೇನೆಂದು ತಿಳಿದುಕೋ. ಅವನಿಗೆ ಆ ವರವನ್ನು ವಿಸ್ತರಿಸಲು ಬೇಕಾದ ಸಹಾಯ ಮಾಡು. ನೀನು ನೆನೆಸಿದ್ದೆಲ್ಲವನ್ನು ಅವನು ಮಾಡಲಿಲ್ಲವೆಂದು ಅವನನ್ನು ಟೀಕಿಸುತ್ತಾ ಇರಬೇಡ. ಕರ್ತನಲ್ಲಿ ಪ್ರಿಯರೇ, ತನ್ನನ್ನು ದೇವರು ಯಾವ ಕೆಲಸಕ್ಕಾಗಿ ಕರೆದಿದ್ದಾನೋ ಅದನ್ನು ತಾನು ಮಾಡುತ್ತಿದ್ದೇನೆ ಎಂದು ಪೌಲನು ಕೊರಿಂಥದ ವಿಶ್ವಾಸಿಗಳಿಗೆ ಹೇಳುತ್ತಿದ್ದಾನೆ. ಅವನು ಒಬ್ಬ ಸುವಾರ್ತಾ ಸೇವಕನಾಗಿರಲು ಕರೆಯಲ್ಪಟ್ಟಿದ್ದಾನೆ. ಅವನು ಅದನ್ನೇ ಮಾಡುತ್ತಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿಗೆ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆಯ 10ನೇ ಅಧ್ಯಾಯದ ಧ್ಯಾನವು ಮುಗಿಯಿತು. ದೇವರಾತ್ಮನು ನಮ್ಮ ನಡೆಸಿದ್ದಾನೆ. ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆಯ 11ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಪೌಲನ ಅಪೋಸ್ತಲತನದ ಸಮರ್ಥನೆ ಎಂಬುದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಅಧ್ಯಾಯದಲ್ಲಿ ಪೌಲನು ಬಹು ವೈಯಕ್ತಿಕವಾಗಿಯೂ ಆತ್ಮಿಕವಾಗಿಯೂ ಬರೆಯುತ್ತಾನೆ. ತಾವೆಲ್ಲರೂ ಜೀವವುಳ್ಳ ಕ್ರಿಸ್ತನಲ್ಲಿ ಸೇರಿದವರೆಂಬುದನ್ನು ನೆನಪಿಸಿಕೊಡುತ್ತಾನೆ. ಅವರ ಕಡೆಗೆ ತನಗಿರುವ ವಿಶೇಷವಾದ ಆಸಕ್ತಿಯನ್ನೂ ತಿಳಿಸುತ್ತಾನೆ. ಈ ಪತ್ರಿಕೆಯ ಸಂದೇಶವು ನನಗೆ ಪ್ರಯೋಜನಕರವಾಗಿತ್ತೆಂದು ನಾನು ಖಂಡಿತವಾಗಿಯೂ ಹೇಳಬಲ್ಲೆ. ಅದನ್ನು ಅಭ್ಯಾಸಿಸುವುದರಲ್ಲಿ ನಾನು ತುಂಬಾ ಸಮಯ ಕಳೆದಿದ್ದೇನೆ. ಆದುದರಿಂದ ನನ್ನ ಸ್ವಂತ ಹೃದಯಕ್ಕೆ ನಿಜವಾದ ಸಂದೇಶ ದೊರಕಿರುತ್ತದೆ. ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ಈ ಪತ್ರಿಕೆಯ ಕೊನೆಯ ವಿಭಾಗ ಅಪೋಸ್ತಲ ಪೌಲನ ಕರೆಗೆ ಸಂಬಂಧಿಸಿದ್ದು. 10ನೇ ಅಧ್ಯಾಯದಲ್ಲಿ ಪೌಲನ ಅಪೋಸ್ತಲತನದ ಪ್ರಾಮಾಣೀಕರಣದ ಕುರಿತು ನೋಡಿದೆವು. ಈಗ ವೈಯಕ್ತಿಕವಾದ ವಿಭಾಗಕ್ಕೆ ಬರುತ್ತಿದ್ದೇವೆ. ಅದುವೇ ಪೌಲನ ಅಪೋಸ್ತಲತನದ ಸಮರ್ಥನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಾನು ನನ್ನನ್ನು ಹೊಗಳಿಕೊಳ್ಳುವುದರಲ್ಲಿ ಸ್ವಲ್ಪ ಬುದ್ಧಿಹೀನತೆಯಿಂದ ಮಾತಾಡುತ್ತೇನೆ. ನೀವು ಅದನ್ನು ಸಹಿಸಿಕೊಳ್ಳುತ್ತೀರೇನೋ? ನನ್ನನ್ನು ಸಹಿಸಿಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಯಾಕೆಂದರೆ ದೇವರಲ್ಲಿ ಇರುವಂಥ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಕೊರಿಂಥಕ್ಕೆ ಬಂದನು. ದೇವರ ವಾಕ್ಯವನ್ನು ಸಾರಿದನು. ಒಂದು ಸಭೆಯು ಸ್ಥಾಪನೆಯಾಯಿತು. ಪೌಲನು ಅವರನ್ನು ಕ್ರಿಸ್ತನಿಗಾಗಿ ಮದಲಗಿತ್ತಿಯನ್ನಾಗಿ ಸಿದ್ಧ ಮಾಡಿದನು. ಮುಂದಕ್ಕೆ ನೋಡೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಆದರೆ ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿ ಇರಬೇಕಾದ ಯಥಾರ್ಥತ್ವವನ್ನು ಪಾತಿವೃತ್ಯವನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯವುಂಟು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವನ್ನು ಪ್ರಸಂಗಿಸುವುದರಲ್ಲಿ ನಮಗೆ ಸರಳತೆ ಇರಬೇಕೆಂಬ ವಿಚಾರವನ್ನು ನಾವು ಅತಿಯಾಗಿ ಒತ್ತಿ ಹೇಳಬೇಕಾಗಿಲ್ಲ. ನಮ್ಮಲ್ಲಿನ ಅನೇಕ ಯುವ ಪ್ರಸಂಗಿಗಳು
ಬೌದ್ಧಿಕ ವ್ಯಕ್ತಿಗಳನ್ನುತ್ಪತ್ತಿ ಮಾಡುವ ಸೆಮಿನರಿಗಳಿಂದ ಬಂದವರಾಗಿದ್ದಾರೆ. ನಾನು ಇತ್ತೀಚೆಗೆ ಈ ಯೌವನಸ್ಥರಲ್ಲಿ ಒಬ್ಬ ಮಾತಾಡಿದ್ದನ್ನು ಕೇಳಿದೆ. ಅವನು ಏನು ಮಾತನಾಡುತ್ತಿದ್ದನೋ ನನಗೆ ಹೇಳಲಾಗಲಿಲ್ಲ. 15 ನಿಮಿಷ ಕೇಳಿದ ಬಳಿಕ ಅವನಿಗೆ ತಾನೇನು ಮಾತನಾಡುತ್ತಿದ್ದೇನೆಂಬುದೇ ತಿಳಿಯದೆಂದು ಗೊತ್ತಾಯಿತು. ಅವರು ಬಹಳ ಬುದ್ಧಿವಂತರಾಗಿರಲು ಪ್ರಯತ್ನಿಸಿ ಕೊನೆಗೆ ಏನನ್ನೂ ಹೇಳಲಾರದವರಾಗುತ್ತಾರೆ. ಅವನು ದೇವರ ವಾಕ್ಯವನ್ನು ತಿಳಿಸಬೇಕಾಗಿತ್ತು. ಕ್ರಿಸ್ತನಲ್ಲಿರುವ ಸರಳತೆ ಎಷ್ಟು ವಿಶೇಷವಾದದ್ದು ಅಲ್ಲವೇ? ಪ್ರೀತಿಯುಳ್ಳ ದೇವಜನರೇ, ತನ್ನ ವಿರುದ್ಧವಾಗಿ ಗಲಾಟೆ ಎಬ್ಬಿಸಿದ ಚಿಕ್ಕ ಗುಂಪಿನವರಿಗೆ ಪೌಲನು ಕೇಳಿಕೊಳ್ಳುತ್ತಿದ್ದಾನೆ. ಅವರು ಅವನ ಸೇವೆ ವ್ಯರ್ಥವೆಂದು ಬಿಂಬಿಸಲು ಯತ್ನಿಸುತ್ತಿದ್ದರು. ಅವರೊಂದಿಗೆ ಹೆಚ್ಚು ಸಮಯ ಕಳೆಯಲು ತನಗೆ ಆಗದಿದ್ದುದರ ಕಾರಣವನ್ನು ಅವರಿಗೆ ವಿವರಿಸಿದ್ದನು. ಅವನು ಸಭಾಪಾಲಕನಾಗಿರಲು ಕರೆಯಲ್ಪಟ್ಟವನಾಗಿರಲಿಲ್ಲ. ಅವನು ಒಬ್ಬ ಸೌವಾರ್ತಿಕನು, ಅಕ್ಷರಸ ಒಬ್ಬ ಸೌವಾರ್ತಿಕನು. ಬೇರೆಯವರು ಹಾಕಿದ್ದ ಅಸ್ತಿವಾರದ ಮೇಲೆ ಕಟ್ಟಲು ಇಷ್ಟಪಡದವನು. ಅವನು ಸಂಚಾರ ಮಾಡುತ್ತಾ ಸುವಾರ್ತೆ ಸಿಕ್ಕದ ಕಡೆಗಳಿಗೆ ಹೋಗುತ್ತಿದ್ದನು. ಅದು ಅವನ ಸೇವೆಯಾಗಿತ್ತು ಮತ್ತು ಕರೆಯಾಗಿತ್ತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಾನು ಒಬ್ಬ ಅಧಿಕೃತ ಅಪೋಸ್ತಲನೆಂಬುದನ್ನು ಅವರಿಗೆ ತಿಳಿಯಪಡಿಸುತ್ತಾನೆ. ನಾನು ನಿಮ್ಮ ಕುರಿತು ದೇವರಲ್ಲಿರುವಂಥ ಚಿಂತೆಯಿಂದಲೇ ಚಿಂತಿಸುವನಾಗಿದ್ದೇನೆ ಎಂದು ಹೇಳುತ್ತಾನೆ. ಪೌಲನು ತನ್ನನ್ನು ಅವರಿಗಾಗಿ ಒಬ್ಬ ಬುದ್ಧಿಹೀನನಂತೆ ಮಾಡಿಕೊಳ್ಳುತ್ತಾನೆ. ಅವರೆದುರು ತನ್ನನ್ನು ಸಮರ್ಥಿಸಿಕೊಳ್ಳುವುದಕ್ಕಿಂತ ಕ್ರಿಸ್ತನ ಕುರಿತು ಮಾತನಾಡುವುದೇ ಒಳ್ಳೆಯದೆಂದು ಭಾವಿಸಿದ್ದನು. ಅವನು ಈಗ ತನ್ನನ್ನು ಸಮರ್ಥಿಸಿಕೊಳ್ಳತೊಡಗುತ್ತಾನೆ. ಏನೆಂದರೆ, ನಾನು ಬುದ್ಧಿಹೀನನಂತೆ ಮಾತಾಡುತ್ತೇನೆ ಎಂದು ಹೇಳುತ್ತಾನೆ. ಪ್ರಿಯರೇ, ಈ ವಿಚಾರವನ್ನು ಅವನು ಈ ಅಧ್ಯಾಯದಲ್ಲಿ ಅನೇಕ ಬಾರಿ ಹೇಳುತ್ತಾನೆ. ನಾನು ನನ್ನನ್ನು ಹೊಗಳಿಕೊಳ್ಳುವುದರಲ್ಲಿ ಸ್ವಲ್ಪ ಬುದ್ಧಿಹೀನತೆಯಿಂದ ಮಾತಾಡುತ್ತೇನೆ. ನೀವು ಅದನ್ನು ಸಹಿಸಿಕೊಳ್ಳುತ್ತೀರೇನೋ? ನನ್ನನ್ನು ಸಹಿಸಿಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಎಂಬುದಾಗಿ 1ನೇ ವಚನದಲ್ಲಿ ಓದುತ್ತೇವೆ. ಮುಂದಕ್ಕೆ ನೋಡುತ್ತೇವೆ, ನನ್ನನ್ನು ಬುದ್ಧಿಹೀನನೆಂತ ಯಾರೂ ನೆನೆಸಬಾರದೆಂದು ತಿರುಗಿ ಹೇಳುತ್ತೇನೆ. ಹಾಗೆ ನೆನೆಸಿದರೂ ನನ್ನನ್ನು ಬುದ್ಧಿಹೀನನಾಗಿಯಾದರೂ ಸೇರಿಸಿಕೊಳ್ಳಿರಿ. ಯಾಕಂದರೆ ನಾನೂ ಸಹ ಅಲ್ಪ ಸ್ವಲ್ಪ ಹೊಗಳಿಕೊಳ್ಳಬೇಕೆಂದಿದ್ದೇನೆ ಎಂಬುದಾಗಿ ವಚನ 16ರಲ್ಲಿ ಓದುತ್ತೇವೆ. ಪ್ರಿಯರೇ, ಅದು ತನ್ನನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ಅಗತ್ಯವೆಂದು ಬುದ್ಧಿಹೀನನೆಂತ ಮಾತನಾಡಬೇಕಾಯಿತೆಂತಲೂ ಹೇಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಬುದ್ಧಿಹೀನನು ಮೂರ್ಖನು ಎಂಬುದಾಗಿರುವ ತರ್ಜುಮೆಯಾಗಿರುವ ಪದವು ಅಜ್ಞಾನಿ, ಮೂರ್ಖ, ಸ್ವಾಭಿಮಾನಿ ಎಂದೆಲ್ಲ ಅರ್ಥ ಕೊಡುತ್ತದೆ. ಅಕ್ಷರಸ ಅದರ ಅರ್ಥ ಬುದ್ಧಿಹೀನತೆ ಎಂದು. ತನ್ನನ್ನು ಸಮರ್ಥಿಸಿಕೊಳ್ಳಲು ಸಮಯ ವೆಚ್ಚ ಮಾಡುವುದು ಬುದ್ಧಿಯಿಲ್ಲದ ಕೆಲಸ. ಯಾಕಂದರೆ ಅದು ಸುವಾರ್ತೆಯನ್ನು ಪ್ರಸಂಗಿಸುವುದಿಲ್ಲ ಎಂದು ಹೇಳುತ್ತಾನೆ. ಅದು ತನ್ನ ಸೇವೆಯ ಉದ್ದೇಶಕ್ಕೆ ಯಾವ ಸಹಾಯವನ್ನೂ ಮಾಡುವುದಿಲ್ಲ. ಆದರೂ ಕೊರಿಂಥದಲ್ಲಿನ ಈ ಟೀಕೆ ಮಾಡುವ ಗುಂಪಿಗಾಗಿ ತಾನು ಅದನ್ನು ಮಾಡಲೇಬೇಕಾಗಿದೆ ಎಂದು ಹೇಳುತ್ತಾನೆ. ಆದ್ದರಿಂದ ಅವರು ತನ್ನ ಈ ಬುದ್ಧಿಹೀನತೆಯನ್ನು ಸಹಿಸಿಕೊಳ್ಳಬೇಕೆಂದು ಹೇಳುತ್ತಾನೆ. ಪ್ರಿಯರೇ, ಮೂರ್ಖತನವನ್ನು ತಡೆದುಕೊಳ್ಳಿರಿ, ನಾನು ಸಮರ್ಥಿಸಿಕೊಳ್ಳಲು ಬಿಡಿರಿ ಎಂದು ಹೇಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಇದೆಲ್ಲದರಲ್ಲಿ ಸೈತಾನನ ಕಾರ್ಯವನ್ನು ನಾವು ನೋಡುತ್ತೇವೆ. ಸಭೆಯ ಆರಂಭದ ದಿನಗಳಲ್ಲೇ ಅವನು ಹಿಂಸೆಯ ಅಸ್ತ್ರವನ್ನು ಉಪಯೋಗಿಸಿದನು. ಆದರೆ ಕ್ರೈಸ್ತತ್ವದ ಹರಡುವಿಕೆಯನ್ನು ತಡೆಯಲಾರದೆಂದು ತಿಳಿದುಕೊಂಡನು. ಕ್ರಿಸ್ತನ ನಂತರದ ಆ 100 ವರ್ಷಗಳಲ್ಲಿ ಸಭೆ ಬೆಳೆದಷ್ಟು ಮತ್ತೆಂದೂ ಬೆಳೆಯಲಿಲ್ಲವೆಂಬುದು ಸತ್ಯವಾಗಿದೆ. ಅದು ರೋಮ್ ಸಾಮ್ರಾಜ್ಯವನ್ನೆಲ್ಲ ವ್ಯಾಪಿಸಿತು. ಸುಮಾರು ಕ್ರಿಸ್ತಶಕ 315ರ ಸುಮಾರಿಗೆ ರೋಮ್ ಸಾಮ್ರಾಜ್ಯದ ಮೂಲೆ ಮೂಲೆಗೂ ಅದು ಹರಡಿಕೊಂಡಿತು. ಇದು ಹಿಂಸೆಯ ಕಾಲದಲ್ಲಿ ನಡೆದದ್ದು. ಪ್ರೀತಿಯುಳ್ಳ ದೇವಜನರೇ, ಹಿಂಸೆಯಿಂದ ಸಭೆ ಹರಡುವುದನ್ನು ತಡೆಯಲು ಸಾಧ್ಯವಿಲ್ಲವೆಂದು ತಿಳಿದ ಸೈತಾನನು ತನ್ನ ತಂತ್ರವನ್ನು ಬದಲಾಯಿಸಿದನು. ಅವನು ಸಭೆಯೊಳಗೆ ಸೇರಿಕೊಂಡನು. ಒಬ್ಬನಿಂದ ಸಭೆಯನ್ನು ಕೆಡಿಸತೊಡಗಿದನು. ಈಗಲೂ ಅವನು ಅದನ್ನೇ ಮಾಡುತ್ತಾನೆ. ದೇವರ ವಾಕ್ಯದ ಸತ್ಯತೆಯನ್ನು ಪ್ರಶ್ನಿಸುತ್ತಾನೆ. ಸುವಾರ್ತೆಯನ್ನು ಸುಳ್ಳೆಂದು ತೋರಿಸಲು ಯತ್ನಿಸುತ್ತಾನೆ. ಅದು ಸಾಧ್ಯವಾಗದಿದ್ದಲ್ಲಿ ಸುವಾರ್ತೆ ಸಾರುವವರನ್ನು ಸುಳ್ಳೆಂದು ತೋರಿಸಲೆತ್ನಿಸುತ್ತಾನೆ. ಪೌಲನನ್ನು ಅದೇ ರೀತಿ ತೋರಿಸಲು ಪ್ರಯತ್ನಿಸಿದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಾನು ತನ್ನನ್ನು ಸಮರ್ಥಿಸಿಕೊಳ್ಳಲು ಸಮಯ ಕಳೆಯುವ ಬದಲು ಸುವಾರ್ತೆ ಸಾರುವುದರಲ್ಲಿ ಸಮಯ ಕಳೆಯುವುದು ಒಳ್ಳೆಯದೆಂಬುದನ್ನು ಪೌಲನು ಸ್ಪಷ್ಟವಾಗಿ ತಿಳಿಸುತ್ತಾನೆ. ಯಾಕಂದರೆ ಅವನಿಗೆ ಕೊರಿಂಥದವರ ಮೇಲೆ ಅತಿಯಾದ ಪ್ರೀತಿಯಿತ್ತು. ಸೈತಾನನು ತನ್ನ ಕುಯುಕ್ತಿಯಿಂದ ಹವ್ವಳನ್ನು ವಂಚಿಸಿದಂತೆ ಕೊರಿಂಥದವರನ್ನೂ
ವಂಚಿಸಿಯಾನೆಂದು ಅವನಿಗೆ ಭಯ. ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿ ಇರಬೇಕಾದ ಯಥಾರ್ಥತ್ವವನ್ನು, ಪಾತಿರುತ್ಯವನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯವುಂಟು ಎಂಬುದಾಗಿ ಹೇಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 11ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯಾಕಂದರೆ ನಾವು ಪ್ರಸಿದ್ಧಪಡಿಸದಿದ್ದ ಮತ್ತೊಬ್ಬ ಯೇಸುವನ್ನು ನಿಮ್ಮ ಬಳಿಗೆ ಬರುವವರು ಪ್ರಕಟಿಸುವಾಗಲೂ, ನೀವು ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮಪ್ರೇರಣೆಯನ್ನು ಹೊಂದುವಾಗಲೂ, ಅವಲಂಬಿಸದೇ ಇದ್ದ ಬೇರೊಂದು ಸುವಾರ್ತೆಯನ್ನು ಕೇಳುವಾಗಲೂ ನೀವು ಸಹಿಸಿಕೊಳ್ಳುತ್ತಿರುವುದು ಬಹು ಆಶ್ಚರ್ಯ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇನ್ನೊಬ್ಬ ಯೇಸುವನ್ನು ಪ್ರಸಿದ್ಧಿಪಡಿಸುವ ಸಮಸ್ಯೆ ಈ ದಿನಗಳಲ್ಲೂ ಇರುತ್ತದೆ. ಇನ್ನೊಂದು ಆತ್ಮನನ್ನು, ಇನ್ನೊಂದು ಸುವಾರ್ತೆಯನ್ನು ಸಹ. ಕೆಲವು ಸಮಯದ ಹಿಂದೆ ಯೇಸುಕ್ರಿಸ್ತನು ಮಹಾತಾರೆ ಎಂಬ ಸಂಗೀತ ಮಂಡಳಿಯೊಂದು ಎದ್ದಿತ್ತು. ಅದು ಕ್ರಿಸ್ತನ ದೈವತ್ವವನ್ನು ಅಲ್ಲಗಳೆದು ಎಂದೂ ಜೀವಿಸಿರದ ಒಬ್ಬ ಯೇಸುವಿನ ಕುರಿತು ತಿಳಿಸುತ್ತಿತ್ತು. ಅದು ಉದಾರತ್ವವಾದದ ಯೇಸುವನ್ನು ಬೇರೆಯೇ ರೂಪದಲ್ಲಿ ತೋರಿಸುವಂಥದ್ದಾಗಿತ್ತು. ಈ ಥರದ ಯೇಸು ಎಂದೂ ಇದ್ದವನಲ್ಲ. ಯೇಸುವಿನ ಕನ್ಯಾಸ್ತ್ರೀಯಿಂದಾದ ಜನನವನ್ನು ಅವರು ಅಲ್ಲಗಳೆದದ್ದಲ್ಲದೆ ಅವರು ಸತ್ಯವೇದದ ಯೇಸುವಿನ ಕುರಿತು ಮಾತನಾಡುತ್ತಿಲ್ಲ. ಯಾರು ಬೇರೊಬ್ಬನ ಕುರಿತು ಮಾತಾಡುತ್ತಾರೆ, ಆತನು ಅದ್ಭುತಗಳನ್ನು ಮಾಡಿದನೆಂಬುದನ್ನು ಅಲ್ಲಗಳೆಯುವುದಾದರೆ ಅವರ ಯೇಸು ಯಾರೋ ಬೇರೊಬ್ಬನಾಗಿದ್ದಾನೆ. ಯಾಕಂದರೆ ಸುವಾರ್ತೆಗಳಲ್ಲಿ ತಿಳಿಸಲ್ಪಟ್ಟ ಯೇಸು ಅದ್ಭುತಗಳನ್ನು ನಡೆಸಿದಾತನು. ಆತನು ಲೋಕದ ಪಾಪಗಳಿಗಾಗಿ ಪ್ರಾಣ ಕೊಟ್ಟವನು. ಅವರು ಅದನ್ನು ಅಲ್ಲಗಳೆಯುತ್ತಾರೆ. ಆತನು ಶರೀರಧಾರಿಯಾಗಿ ಸತ್ತವರೊಳಗಿಂದ ಎದ್ದು ಬಂದನೆಂಬುದನ್ನು ಅಲ್ಲಗಳೆಯುತ್ತಾರೆ. ಆತನು ದೇವರಾಗಿದ್ದಾನೆಂಬುದನ್ನು ಅಲ್ಲಗಳೆಯುತ್ತಾರೆ. ಅವರು ಬಹಳ ಹಿಂದಿನ ವಿಶ್ವಾಸ ಸೂತ್ರವೊಂದರಲ್ಲಿ ಆತನು ಸ್ವತಃ ದೇವರಲ್ಲಿ ದೇವರು, ಮಾನವರಲ್ಲಿ ಮಾನವನೂ ಆಗಿದ್ದಾನೆಂದು ಹೇಳಿದೆ ಅದನ್ನು ಅಲ್ಲಗಳೆಯುವುದಾದರೆ ಅವರು ತಿಳಿಸುವ ಯೇಸು ಯಾರೋ ಬೇರೆಯೇ ಆಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 11ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ: ಅತಿ ಶ್ರೇಷ್ಠರಾದ ಅಪೋಸ್ತಲರು ಅನಿಸಿಕೊಳ್ಳುವ ಅವರಿಗಿಂತ ನಾನು ಒಂದರಲ್ಲಾದರೂ ಕಡಿಮೆಯಾದವನಲ್ಲವೆಂದು ಎಣಿಸುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾನು ಪೌಲನನ್ನು ಮೊದಲಿನ ಸ್ಥಾನದ ಅಪೋಸ್ತಲನೆಂದು ಹೇಳಬಲ್ಲೆ. ಆದರೆ ಅವನು ತಾನು ಅಪೋಸ್ತಲರಲ್ಲಿ ಕನಿಷ್ಠನೆಂದು ಹೇಳುತ್ತಾನೆ. ತಾನು ಇತರ ಅಪೋಸ್ತಲರಂತೆಯೇ ಅಪೋಸ್ತಲನೆಂಬುದನ್ನು ಕೊರಿಂಥದವರು ತಿಳಿದುಕೊಳ್ಳಬೇಕೆಂದು ಬಯಸುತ್ತಾನೆ. ಅವರ ಬಳಿಗೆ ಗುಡಾರ ಹೊಲಿಯುವನಾಗಿ ಬಂದೆನೆಂಬ ಮಾತ್ರಕ್ಕೆ ಕ್ರಿಸ್ತನ ಶಾಂತ ಸ್ವಭಾವದ ಸೌಮ್ಯತೆಗಳೊಂದಿಗೆ ಇದ್ದ ಮಾತ್ರಕ್ಕೆ ಅವನೊಬ್ಬ ಅಪೋಸ್ತಲನಲ್ಲವೆಂದಾಗುವುದಿಲ್ಲ. ಪೌಲನು ತನ್ನನ್ನು ಹೇಗೆ ಸಮರ್ಥಿಸಿಕೊಳ್ಳಬೇಕಾಯಿತು ಎಂದು ನೋಡಿರಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ: ನಾನು ವಾಕ್ಚಾತುರ್ಯದಲ್ಲಿ ನಿಪುಣನಲ್ಲದಿದ್ದರೂ ಜ್ಞಾನದಲ್ಲಿದ್ದೇನೆ. ಇದನ್ನು ಎಲ್ಲ ಕಾರ್ಯಗಳಲ್ಲಿ ಎಲ್ಲರ ಮುಂದೆ ನಿಮ್ಮ ಪ್ರಯೋಜನಕ್ಕಾಗಿ ತೋರ್ಪಡಿಸಿದ್ದೇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಮಹಾ ವಿದ್ವಾಂಸನಾಗಿದ್ದರೂ ಸರಳವಾದ ಭಾಷೆಯನ್ನೇ ಉಪಯೋಗಿಸಿದ್ದನು. ಪೌಲನ ವಿಧಾನ ಕೂಡ ಸರಳತೆಯೇ. ನಾನು ಮಾತಿನಲ್ಲಿ ಒರಟನು ಎಂದು ಪೌಲನು ಹೇಳುತ್ತಾನೆ. ಕೊರಿಂಥದವರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದಾದ ಭಾಷೆಯಲ್ಲಿ ಅವನು ಮಾತನಾಡಿದನು. ಅದು ಸ್ವಲ್ಪ ಒರಟಾದ ರೀತಿಯಲ್ಲಿದ್ದಿರಬಹುದು, ಆದರೆ ಪೌಲನು ಬುದ್ಧಿಶಾಲಿಯಾಗಿದ್ದನು. ಈ ಲೋಕದಲ್ಲಿನ ಎಲ್ಲ ಜನರಿಗಿಂತ ಹೆಚ್ಚಿನ ಬುದ್ಧಿಶಕ್ತಿ ಅವನಿಗಿತ್ತು ಎಂಬುದನ್ನು ಅವನ ಬರಹಗಳಿಂದ ತಿಳಿದುಕೊಳ್ಳಬಹುದು. ಪ್ರೀತಿಯುಳ್ಳ ದೇವಜನರೇ, ಪೌಲನ ಜೀವಿತದ ಅನೇಕ ಸತ್ಯಗಳನ್ನು ನಾವು ತಿಳಿದುಕೊಂಡೆವು. ನಮ್ಮ ಜೀವಿತ ಕೂಡ ದೇವರನ್ನು ಪ್ರೀತಿಸುತ್ತಾ ಆತನಿಗಾಗಿ ಜೀವಿಸುವಾಗ ನಾವು ಸರಳತೆಯುಳ್ಳವರಾಗಿ ನಾವು ತಗ್ಗಿಸಿಕೊಂಡು ದೇವರನ್ನೇ ದೃಷ್ಟಿಸುತ್ತಾ ನಮಗೆ ನೇಮಕವಾದ ಓಟವನ್ನು ಓಡಬೇಕಾಗಿದೆ. ಈ ರೀತಿಯಾಗಿ ಓಡುವುದಕ್ಕೆ ದೇವರಾತ್ಮನು ತನ್ನ ಸಹಾಯವನ್ನು ಕೊಟ್ಟು ನಮ್ಮನ್ನು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಸಹಾಯದ ಅಗತ್ಯತೆಯಲ್ಲಿರುವವರ ಸಂಗಡ ನಾವು ಸಮಯವನ್ನು ಕಳೆಯಬೇಕು. ಸೌವಾರ್ತಿಕನ ಪ್ರಯಾಣವು ಮುಂದೆ ಮುಂದೆ ಸಾಗುವಂಥದ್ದು. ಸೈತಾನನ ಕುಯುಕ್ತಿಗೆ ಒಳಗಾಗದೆ ಯಾವಾಗಲೂ ನಾವು ಎಚ್ಚರವಾಗಿರಬೇಕು. ಈ ಸತ್ಯಗಳನ್ನು ತಿಳಿದುಕೊಂಡ ನಾವು ನಮ್ಮನ್ನು ಅನುದಿನದ ಜೀವಿತದಲ್ಲಿ ಸರಳವಾಗಿ, ಸತ್ಯವಂತರಾಗಿ, ಸಮಾಧಾನದಿಂದ ಜೀವಿಸಿ ದೇವರನ್ನು ಘನಪಡಿಸೋಣ. ಬನ್ನಿ ಈಗ ಪ್ರಾರ್ಥನೆಯನ್ನು ಮಾಡೋಣ.
ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದಂಥ ವಾಕ್ಯಗಳಿಗಾಗಿಯೂ ಅನಂತನಂತ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಈಗ ತಾನೇ ಪ್ರಿಯರು ಕೇಳಿಸಿಕೊಂಡಿದ್ದಾರೆ ನಿನ್ನ ಜೀವಬಲ ವಾಕ್ಯಗಳು. ಸೈತಾನನು ಅಪಹರಿಸದಂತೆ ಆ ವಾಕ್ಯಗಳು ಒಳ್ಳೆಯ ನೆಲದಲ್ಲಿ ಬಿದ್ದು ಹೃದಯದಲ್ಲಿ ಮೊಳೆತು 100ರಷ್ಟು ಫಲಿಸಲಿಕ್ಕಾಗುವಂತೆ ಕೃಪೆ ತೋರಿಸು. ಅವರೊಬ್ಬೊಬ್ಬರ ಸಮಸ್ಯೆಗಳನ್ನು ಪರಿಹರಿಸು. ಸಮಾಧಾನ ಸಂತೋಷವನ್ನು ಹೇರಳವಾಗಿ ದಯಪಾಲಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ನೀವು ಇಷ್ಟಪಟ್ಟಿರುವಿರಾ? ಹಾಗಾದರೆ ನಿಮ್ಮ ಪ್ರಿಯರೆಲ್ಲರಿಗೂ ತಿಳಿಸಿರಿ. ತಪ್ಪದೇ ಕರೆ ಮಾಡಿ ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.